ನಮಸ್ಕಾರ. ನಾನು ಸ್ವರ್ಣ ಪ್ರಸಾದ್, ಸಾರಂಗ ಟ್ರಸ್ಟ್ನ ವಾತ್ಸಲ್ಯ ತಂಡದ ಸದಸ್ಯೆ. ಈಗ ನಾವು ಮಕ್ಕಳ ವರ್ತನೆಯಲ್ಲಿ ಪೋಷಕರ ಪಾತ್ರ ಅನ್ನೋ ವಿಚಾರವಾಗಿ ತಿಳ್ಕೊಳ್ಳೋಣ. ಒಂದು ಬೀಜ ಹುಟ್ಟಾಕಬೇಕಾದ್ರೆ ಮಣ್ಣಿನ ಗುಣವನ್ನು ಗಮನಿಸ್ತೀವಿ. ಬೀಜ ಮೊಳೆತು ಬೆಳೆದು ಒಳ್ಳೆ ಫಲವನ್ನು ಕೊಡಬೇಕು ಅಂಥೇಳಿ ಬಿಸಿಲು, ನೀರು, ಗೊಬ್ಬರ, ಆಸರೆ ಎಲ್ಲವನ್ನು ಹದವಾಗಿ ಒದಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿಗೆ ಬೀಜ ಫಲವಾಗಬೇಕಾದ್ರೆ ಪೋಷಣೆ ಬಹಳ ಮುಖ್ಯ ಅಂತ ಗೊತ್ತಾಗತ್ತೆ. ಅದೇ ರೀತಿ ಒಬ್ಬ ಮನುಷ್ಯ ತಾನು ತಾಯಿಯ ಗರ್ಭದಲ್ಲಿರುವಾಗಿನಿಂದ ಹಿಡಿದು ಕೊನೆಯುಸಿರು ಎಳೆಯುವ ತನಕ ಪೋಷಣೆಯನ್ನು ಅವಲಂಬಿಸಿರ್ತಾರೆ. ಮನುಷ್ಯ ಸಂಘಜೀವಿ, ಹಾಗಾಗಿ ಪ್ರತಿ ಕ್ಷಣ ಪರಸ್ಪರ ಸಂವಹನೆಯಿಂದಾನೇ ಜೀವನ ನಡೀತಿರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ವರ್ತಿಸ್ತಾನೆ ಅನ್ನುವುದೇ ವರ್ತನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಪೋಷಕರು ಯಾರು ಅಂತ ನೋಡೋಣವಾ? ತಾಯಿ, ತಂದೆ, ಬಂಧು ಬಳಗ, ಹಿರಿಯರು, ಅಕ್ಕಪಕ್ಕದವರು, ಅಧ್ಯಾಪಕರು, ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಡೀ ಸಮಾಜನೇ ಒಬ್ಬ ವ್ಯಕ್ತಿಯ ನಿರ್ಮಾಣದಲ್ಲಿ ಪೋಷಕ ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲಾರ್ದು. ಹಾಗಾದರೆ ಇದು ಯಾವಾಗ ಪ್ರಾರಂಭ ಆಗುತ್ತೆ? ಗರ್ಭಧಾರಣೆಯ ಸಮಯದಲ್ಲಿ ಗಂಡ ಹೆಂಡತಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಗರ್ಭಾವಸ್ಥೆಯಲ್ಲಿ ತಾಯಿಯ ಆರೋಗ್ಯ ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ಪರಿಣಾಮ ಬೀರುತ್ತೆ. ಹುಟ್ಟಿದಾಕ್ಷಣ ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನುವುದು ಮಗುವಿನ ವರ್ತನೆಯಲ್ಲಿ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಶಿಶುವನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು? ಮಗುವಿನ ದೃಷ್ಟಿಯಲ್ಲೇ ಈ ಪದ್ಯದ ಮೂಲಕ ತಿಳಿಯೋಣವಾ? ನಿನ್ನೆಯ ಗರ್ಭದಿ ಮೊಳೆಯುವ ಮುನ್ನ ನನ್ನದೊಂದು ಕೋರಿಕೆ ಇದೆ ಅಮ್ಮ. ಎಲ್ಲೇ ಇರಲಿ, ಹೇಗೇ ಇರಲಿ, ನಾನು ಏನೇ ಆಗಿರಲಿ, ಬೇಸರ ಮಾಡದೆ ಅಪ್ಪುಗೆಯೊಂದಿಗೆ ಸ್ವೀಕರಿಸೆನ್ನನ್ನು ಸಭ್ಯ ಮಾನವನಾಗುವ ದಿಸೆಯಲ್ಲಿ ಪೋಷಿಸಿ ಸಲಹಮ್ಮ. ಮಗುವಿನ ಒಳ್ಳೆಯ ವರ್ತನೆಗೆ ಕಟ್ಟುಪಾಡಿಲ್ಲದ ಸ್ವೀಕಾರ ಅತಿ ಮುಖ್ಯವಾಗತ್ತೆ. ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್. ಗರ್ಭದಲ್ಲಿ ಮಗುವಿನ ಮೊದಲ ಒದೆತವಾಗಿರಬಹುದು, ಹುಟ್ಟಿದ ತಕ್ಷಣದ ಅಳುವಾಗಿರಬಹುದು, ಮಗುವಿನ ನಾನಾ ಮೈಲುಗಲ್ಲುಗಳಾಗಿರಬಹುದು, ಪೋಷಕರಿಗೆ ಸಂಭ್ರಮವನ್ನು ತರುತ್ತೆ. ಮಗು ಬೋರ್ಲಾದಾಗ, ಹೊಸ್ತಿಲು ದಾಟಿದಾಗ ಸಿಹಿ ಮಾಡಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ತರ್ತಾರೆ. ಮಗು ಮೊದಲು ತೊದಲ ನುಡಿ ಆಡಿದಾಗ, ಹಾಡಿದಾಗ, ಕುಣಿದಾಗ, ಆಡಿದಾಗ ಪೋಷಕರು ಪ್ರೋತ್ಸಾಹಿಸಿ ಮಗುವಿನಲ್ಲಿ ಸಂತಸವನ್ನು ಮೂಡಿಸ್ತಾರೆ. ಕೆಲವು ಸಾಮಾನ್ಯವಾದ ವರ್ತನೆಗಳು ಅಂದರೆ ಯಾವಾಗಲೂ ಕುಣ್ಕೊಂಡು ಸಂತೋಷವಾಗಿರೋದು, ಗುರು ಹಿರಿಯರಿಗೆ ಗೌರವವನ್ನು ತೋರಿಸೋದು, ಮನೆಯಲ್ಲಿ ಅಜ್ಜಿ ತಾತನ ಜೊತೆ ಕತೆ ಕೇಳೋದು, ಹೇಳೋದು, ಆಟ ಆಡೋದು, ಮಾತಾಡೋದು, ಅವರಿಗೆ ಸಹಕರಿಸೋದು, ಕಲಿಕೆಯಲ್ಲಿ ಆಸಕ್ತಿ ತೋರೋದು, ಹಬ್ಬ ಹುಣ್ಣಿಮೆಗಳಲ್ಲಿ ತೋರಣ ಕಟ್ಟೋದಾಗಿರಬಹುದು, ರಂಗೋಲಿ ಇಡೋದಾಗಿರಬಹುದು, ಹಿರಿಯರಿಗೆ ತಯಾರಿಯಲ್ಲಿ ಕೈ ಜೋಡಿಸುವುದು. ಈ ವರ್ತನೆಗಳನ್ನು ಸಕಾರಾತ್ಮಕ ವರ್ತನೆಗಳು ಅಂತ ಅಂತೀವಿ. ಎಲ್ಲದರ ಹಿಂದೆ ಪೋಷಕರಿಂದ ದೊರೆತ ಪ್ರೋತ್ಸಾಹ ಹಾಗೂ ಸಹಕಾರ ಅಗಾಧ ಪಾತ್ರ ವಹಿಸಿರುತ್ತೆ. ಇನ್ನು ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಸಾರ್ವಜನಿಕ ವಸ್ತುಗಳನ್ನು ನಾಶ ಮಾಡೋದು ಅಂದರೆ ಪಬ್ಲಿಕ್ ಪ್ರಾಪರ್ಟಿಯನ್ನು, ಹೊರಹುಟ್ಟಿದವರ ಜೊತೆ ಪೈಪೋಟಿ ಮಾಡೋದು, ಒಂಟಿಯಾಗಿರೋದನ್ನು ಬಯಸೋದು, ಕೀಳರಿಮೆ, ಶಾಲಾ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳೋದು ಇತ್ಯಾದಿಗಳನ್ನು ನಕಾರಾತ್ಮಕ ವರ್ತನೆಗಳು ಅಂತ ಅಂತೀವಿ. ಈಗ ಕೆಲವು ನೈಜ ಘಟನೆಗಳನ್ನು ಗಮನಿಸೋಣ. ಅವರ ಸಮ್ಮತಿ ತೆಗೆದುಕೊಂಡೇನೆ ಇದನ್ನು ಹೇಳ್ತಾ ಇದ್ದೀನಿ, ಹೆಸರುಗಳನ್ನು ಹೇಳ್ತಾ ಇಲ್ಲ. ಒಂದು ಮನೆಯಲ್ಲಿ ಅಜ್ಜಿ ತಾತ, ಅಪ್ಪ ಅಮ್ಮ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆ ಗಂಡು ಮಗುವಿಗೆ 10-12 ವರ್ಷ ಇರಬಹುದು, ಹೆಣ್ಣು ಮಗುವಿಗೆ 7-8 ವರ್ಷ ಇರಬಹುದು. ಆ ಹುಡುಗ ಸ್ಕೂಲಿಂದ ಬರುವಾಗ ಜೋರಾಗಿ ಹತ್ಕೊಂಡು ಬರ್ತಾನೆ. ಬಂದ ತಕ್ಷಣ ಅಜ್ಜಿಗೆ ತಾಯಿಗೆ ಸಹಿಸಕ್ಕಾಗಲ್ಲ, ಅಪ್ಪಿಕೊಂಡು ಅಯ್ಯೋ ಬಂಗಾರಿ ಏನಾಯ್ತಪ್ಪ ಏನಾಯಿತು ಅಂತಾರೆ. ಹೋಗಮ್ಮ, ನೀನು ನನ್ನ ಸ್ಕೂಲ್ ಬ್ಯಾಗಲ್ಲಿ ನನ್ನ ಹೋಮ್ವರ್ಕ್ ಪುಸ್ತಕನೇ ಇಟ್ಟಿಲ್ಲ, ಟೀಚರ್ ಎಷ್ಟು ಬೈದ್ರು ಗೊತ್ತಾ ಅಂತಾರೆ.
ಇದೇ ಥರ 2-3 ದಿವಸ ಆಗತ್ತೆ, ಏನೋ ಒಂದು ಸ್ಕೂಲ್ ಬ್ಯಾಗಿಂದ ಮಿಸ್ ಆಗಿರುತ್ತೆ. ತಾಯಿ ಹೇಳ್ತಾಳೆ, ಅಯ್ಯೋ ನಾನು ನಿನ್ನ ಟೈಮ್ ಟೇಬಲ್ ನೋಡೇ ಇಟ್ಟೆ ಕಣೋ, ಯಾಕೋ ಹೀಗಾಗ್ತಿದೆ ಅಂತ. ಒಂದಿನ ಈ ಹುಡುಗಿ ಆ ಅಣ್ಣನ ಸ್ಕೂಲ್ ಬ್ಯಾಗಿಂದ ಏನೋ ತೆಗೆದೋ ಇಟ್ಟೋ ಏನೋ ಮಾಡ್ತಿರೋದು ತಂದೆಗೆ ಗಮನಕ್ಕೆ ಬರುತ್ತೆ. ಅವನು ಸುಮ್ಮನೆ ಇರ್ತಾರೆ ಪಾಪ. ಮಾರನೇ ದಿನ ಬೇಕು ಅಂತಾನೆ ಮರೆಯಲ್ಲಿ ನಿಂತು ಏನು ಮಾಡ್ತಿದ್ದಾಳೆ ಅಂತ ನೋಡಿದಾಗ ಏನೋ ತೆಗೆದು ಬೀರು ಕೆಳಗಡೆ ಇಡ್ತಾಳೆ. ಅವಾಗ ಸುಮ್ಮನೆ ಇದ್ಬಿಟ್ಟು ಸಾಯಂಕಾಲ ಸ್ಕೂಲಿಂದ ಮಗು ಬರೋದ್ಲು, ಬಾ ಪುಟ್ಟ ಪಾರ್ಕ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ತಂದೆ ಜೊತೆ ಪಾರ್ಕ್ ಹೋಗ್ತಾಳೆ, ಖುಷಿಯಾಗಿ ತಂದೆ ಜೊತೆ ಮಾತಾಡ್ತಾ ಕೂತಿರ್ತಾಳೆ. ಆಗ ತಂದೆ ಕೇಳ್ತಾರೆ, ಪುಟ್ಟ ಇನ್ನೊಂದು ಮಾತು ಕೇಳ ಅಂತ. ಏನಪ್ಪ ಅಂದರೆ, ಅಲ್ಲಮ್ಮ ದಿನಾ ಅಣ್ಣ ಬೈಸ್ಕೊಂಡು ಬರ್ತಾ ಇದ್ದಾನಲ್ಲ, ನೀನು ಅಣ್ಣ ಸ್ಕೂಲ್ ಬ್ಯಾಗಲ್ಲಿ ಏನೋ ಇಟ್ಟೋ ತೆಗೆದೋ ಏನೋ ಮಾಡ್ತೀಯಲ್ಲ, ಏನದು? ನಾನೇನು ಮಾಡಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಪುಟ್ಟ, ನಾನು ನೋಡಿದ್ದೀನಿ, ನಾನು ನೀನು ಬೈಯಲ್ಲ, ಯಾಕೆ ಹೇಳು, ಏನು ಮಾಡ್ತಿದ್ದೆ ಅಂದರೆ ಜೋರಾಗಿ ಹತ್ಬಿಡುತ್ತೆ ಪಾಪ. ಹತ್ಬಿಟ್ಟು, ಅಲ್ಲ ಅಪ್ಪ, ನನಗೆ ಅಣ್ಣ ಬೈಸ್ಕೊಂಡು ಬಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಿದೆಯಾ? ಯಾಕೋ ಮರಿ ಹೀಗೆ ಹೇಳ್ತೀಯಾ? ನಿನ್ನ ಅಣ್ಣ ಅಲ್ವಾ ಅವನು ಅಂದರೆ, ಹೌದು, ಆದರೆ ಮನೇಲಿ ಅವನು ಯಾರೂ ಬೈಯೋದೇ ಇಲ್ಲ. ಅಜ್ಜಿ ಯಾವಾಗಲೂ ಅಯ್ಯೋ ವಂಶೋದ್ಧಾರಕ ಅಂತಾರೆ. ಅಮ್ಮ, ನಾಳೆ ನೀನು ಯಾವ ಕಾಲೇಜಲ್ಲಿ ಓದಬೇಕು ಏನೋ, ಹಾಸ್ಟೆಲಲ್ಲಿ ಇರಬೇಕು ಅಂದರೆ ಆರೋಗ್ಯವಾಗಿರಬೇಕು ಕಣೋ, ಬೆಣ್ಣೆ ತಿನ್ನು, ತುಪ್ಪ ತಿನ್ನು, ತರಕಾರಿ ತಿನ್ನು, ಹಣ್ಣು ತಿನ್ನು ಅಂತ ಊಟ ಮಾಡುವಾಗ ಎಷ್ಟು ಉಪಚಾರ ಮಾಡ್ತಾರೆ. ನಂಗೆ ಮಾತ್ರ ಯಾವಾಗಲೂ ಅಜ್ಜಿ, ನೋಡು ಇವಳಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಈಗಲಿಂದ ಕಲಿಸ್ಕೊಡು, ನಾಳೆ ಮದುವೆ ಆ ಗಂಡನ ಮನೆಗೆ ಹೋದ್ರೆ ಅವಾಗ ಕಲಿಯೋಕ್ಕಾಗತ್ತೆಯೇ ಅಂತಾರೆ. ಆಮೇಲೆ ಅವತ್ತು ಅಂಕಲ್ ಬಂದಿದ್ರಲ್ಲಪ್ಪ, ಅವರು ಏನಾಗ್ತೀಯೋ ಮರಿ, ಡಾಕ್ಟ್ರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಲಾಯರ್ ಆಗ್ತೀಯಾ ಅಂತ ಕೇಳಿದ್ರು. ನನ್ನನ್ನು ಒಂದು ಮಾತು ಕೇಳಿದ್ರ ಅಪ್ಪ, ಅದಕ್ಕೆ ನನಗೆ ಅಣ್ಣ ಬೈಸ್ಕೊಂಬಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ಮುದ್ದಾಗಿ ಜೊತೆಯಲ್ಲಿ ಬೆಳಿತಿರೋ ಅಂಥ ಮಕ್ಕಳಿಗೆ ವೈಮನಸ್ಯ ತರೋದಕ್ಕೆ ಪೋಷಕರ ಪಾತ್ರ ಎಷ್ಟು ಕಾರಣ ಆಯ್ತಲ್ವಾ? ಇದೇ ಇನ್ಸಿಡೆಂಟಲ್ಲಿ ನಾವು ಇನ್ನೊಂದು ನೋಡಬಹುದು. ಈಗ ತಾವೇನೋ ಪ್ರೀತಿಯಾಗಿ ಗಂಡು ಮಗು ಅಂತ ಮುದ್ದಾಗಿ ಸಾಕ್ತಾ ಇದ್ದಾರೆ, ಆದರೆ ಮುಂದೆ ಅವನು ಬೆಳೆದು ಕೆಲಸಕ್ಕೆ ಹೋಗಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳಾಗತ್ತೆ, ಆಗಲೂ ನಾನು ಗಂಡಸು, ನನಗೆಲ್ಲ ಸಹಾಯ ಮಾಡಬೇಕು, ನಾನೇನು ಕೆಲಸ ಮಾಡಿಕೊಡ್ದು ಅಂದ್ಕೊಂಡು ಇದೇ ವಾತಾವರಣದಲ್ಲೇ ಬಂದ್ಬಿಟ್ಟು ಅವನು ತನ್ನ ಸಂಸಾರದಲ್ಲೂ ಹಾಗೆ ಮಾಡಿದ್ರೆ ಅಲ್ಲಿ ಸಾಮರಸ್ಯ ಕಾಣೋದಕ್ಕೆ ಸಾಧ್ಯ ಆಗತ್ತಾ? ಅಲ್ಲಿಗೆ ತಿಳಿದೇನೋ ಪೋಷಕರೇನೆ ಅವನ ಜೀವನವನ್ನು ಹಾಳು ಮಾಡ್ತಿದ್ದಾರೆ ಅಂತ ಅನಿಸುತ್ತಲ್ವ? ಹಾಗಾದರೆ ಇದ್ರ ಬಗ್ಗೆ ಒಂದು ಪದ್ಯದ ಮೂಲಕ ತಿಳ್ಕೊಳ್ಳೋಣ. ಒಂದೇ ರೀತಿ ಬಂದೆವು, ಒಂದೇ ತಾಯ ಪಡೆದೆವು, ಒಂದೇ ಹಾಲ ಕುಡಿದೆವು, ಕುಣಿದು ನಲಿದು ಬೆಳೆದೆವು, ತೋರದಿರಿ ಭೇದ ಭಾವ, ಸಹಿಸಲಾರೆವು ಹೋಲಿಕೆ, ಕೆಂಪು ಕಪ್ಪು ಹೆಣ್ಣು ಗಂಡು, ಅವಳು ಜಾಣೆ ನೀನು ದಡ್ಡ, ಹಿರಿಯ ನೀನು ಸೋಲ್ಬೇಕು, ಕಿರಿಯ ನೀನು ಸುಮ್ಮನಿರು, ತೋರದಿರಿ ಭೇದ ಭಾವ, ಸಹಿಸಲಾರೆವು ಹೋಲಿಕೆ, ಹೆಣ್ಣು ನೀನು ಕುಣಿಬೇಡ, ಗಂಡು ನೀನು ಅಳ್ತಾರೇನೋ, ಭಾವನೆಗಳಿಗೂ ಬೇಕೆ ಲಿಂಗ ತಾರತಮ್ಯ, ಅಯ್ಯೋ ಮುದುಡಿತಲ್ಲ ಎಳೆಯ ಚಿಗುರು, ತೋರದಿರಿ ಭೇದ ಭಾವ, ಸಹಿಸಲಾರೆವು ಹೋಲಿಕೆ. ಕೋಪ ತಾಪ ರೋಷ ದ್ವೇಷ ಎಲ್ಲಿಂದ ಬಂತು ಜಗಳ ಸಮರ, ಹಿರಿಯರೆಲ್ಲ ತಿಳಿಯಬೇಕು ಇಡುತ್ತ ಹೆಜ್ಜೆ ಎಚ್ಚರ. ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಮನೆಯಲ್ಲಿ ಸುಮಾರು 8-9 ವರ್ಷದ ಹುಡುಗ ಯಾರಾದರೂ ಮನೆಗೆ ಬರ್ತಾರೆ ಅಂತ ತಿಳಿದ್ರೆ ಸಾಕು, ಆ ಸಮಯಕ್ಕೆ ಸರಿಗೆ ಹೋಗಿ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ಹೇಳಿದ್ರು ಬಾಗಿಲು ತೆಗೆಯಲ್ಲ. ಅವ್ರು ಹೋಗಿತ್ತು ಗಮನಕ್ಕೆ ಬಂದ ಮೇಲೇ ಅವನು ಹೊರಗೆ ಬರುವುದು. ಇದು ಒಂದು ದಿನ ನಡೆಯೋದಲ್ಲ, ಯಾವಾಗಲೂ ಯಾರು ಬರ್ತಾರೆ ಅಂದ್ರೂ ನಡೀತಾನೇ ಇರುತ್ತೆ. ಇದಕ್ಕೆ ಪೋಷಕರ ಪಾತ್ರ ಏನಾದ್ರು ಇದೆಯಾ ಅಂತ ನೋಡೋಣವಾ?
ಇವ್ರ ಅಮ್ಮಂಗೆ ಎಲ್ಲ ತಾಯಿಯರಂತೆ ಎಲ್ಲ ಪೋಷಕರಂತೆ ನನ್ನ ಮಗು ಮುಂದೆ ಬರಬೇಕು, ಚೆನ್ನಾಗಿರಬೇಕು ಅನ್ನೋ ಸಹಜವಾದ ಆಸೆ ಇದ್ದೇ ಇದೆ. ಆದರೆ ಅವಳೇನು ಮಾಡ್ತಿರ್ತಾಳೆ, ತನ್ನ ವರ್ತನೆಯಲ್ಲಿ ಆ ಮಗುವಿಗೆ ಯಾವ ರೀತಿ ಪೋಷಣೆ ಮಾಡ್ತಾಳೆ ಅಂತ ನೋಡೋಣ. ಒಂದಿನ ಶಾಲೆಯಿಂದ ಮಗು ಬರುತ್ತೆ, ಬಂದ್ಬಿಟ್ಟು ಅಮ್ಮ ಟೀಚರ್ ಹೇಳಿದ್ದಾರೆ ನಾಳೆ ನನ್ನ ಟೆಸ್ಟ್ ಪೇಪರ್ಗೆ ನೀನು ಸೈನ್ ಮಾಡಿಕೊಡ್ಬೇಕಂತೆ ಅಂತ ಕೇಳುತ್ತೆ. ಎಷ್ಟು ಬಂದಿದೆ ಅಂತ ಹೇಳ್ತಾಳೆ. ಆಮೇಲೆ ನೋಡಮ್ಮ ಅಂತಂದರೆ ಸ್ವಲ್ಪ ಅವಳ ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬಂದಿರಲ್ಲ. ನೀನು ತಗೊಂಡಿರೋ ಮಾರ್ಕ್ಸ್ಗೆ ನನ್ನ ಸಿಗ್ನೇಚರ್ ಬೇರೆ ಬೇಕಾ, ನಾ ಮಾಡಲ್ಲ ಹೋಗು ಅಂತ ಬೈತಾಳೆ. ಮಾರನೇ ದಿನ ಏನಾಗುತ್ತೆ, ಮಗು ಶಾಲೆಯಿಂದ ಬರುವಾಗ ಕುಣ್ಕೊಂಡು ಸಂತೋಷವಾಗಿ ಬರ್ತಾನೆ. ನೋಡಿ, ಅಮ್ಮ ಅಮ್ಮ ಮುಂದಿನ ವಾರ ನಮ್ಮನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತಾರಮ್ಮ, ನಾನು ಹೋಗ್ತೀನಿ ಅಂತ. ನೀ ತಗೊಂಡಿರೋ ಮಾರ್ಕ್ಸ್ಗೆ ಪಿಕ್ನಿಕ್ ಬೇರೆ ಕೇಳು, ಅದು ಬೇರೆ ಬೇಕಾ ನಿನಗೆ, ನೀನು 90 ಮೇಲೆ ತಗೋ, ಆವಾಗ ನಾನು ಕಳಿಸ್ತೀನಿ ಅಂತಾಳೆ. ಇನ್ನೊಂದು ದಿನ ಯಾವುದೋ ಹಬ್ಬ ಬಂದಿರುತ್ತೆ, ಆಗ ಅಮ್ಮ ಅಮ್ಮ ಮೈಸೂರು ಪಾಕ್ ಮಾಡಮ್ಮ ಅಂತ ಕೇಳಿ. ನೀ ತಗೊಳ್ಳೋ ಮಾರ್ಕ್ಸ್ಗೆ ಮೈಸೂರು ಪಾಕ್ ಬೇರೆ ಬೇಕಾ, ಇದಕ್ಕೆಲ್ಲ ನಿಂಗೆ ಆಸಕ್ತಿ ಇದೆ, ನೀ 90 ಮೇಲೆ ತಗೋ, ಆವಾಗಲೇ ಮೈಸೂರು ಪಾಕ್ ಮಾಡೋದು. ಇದು ಒಂದು 2 ಉದಾಹರಣೆ ಹೇಳಿದೆ. ಆದರೆ ಮೇಲೆ ಮೇಲೆ ಈ ಥರ ನಡೀತಾನೇ ಇರುತ್ತೆ. ಎಲ್ಲದಕ್ಕೂ ಇವನ ಮಾರ್ಕ್ಸ್ಗೆ ಕನೆಕ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಇವನ ಮಾರ್ಕ್ಸ್ ಅವಳ ಎಕ್ಸ್ಪೆಕ್ಟೇಷನ್ ಥರ ಬಂದಿಲ್ಲ ಅಂದ್ಬಿಟ್ಟು ಆ ಮಗುಗೆ ಏನು ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ವಾತಾವರಣವನ್ನು ಸೃಷ್ಟಿಸ್ಬಿಟ್ಟಿರ್ತಾಳೆ. ಬಾಕಿದ್ರಲ್ಲೆಲ್ಲ ಹುಡುಗ ಚೆನ್ನಾಗೇ ಮಾಡ್ತಿರ್ತಾನೆ. ಈ ಥರ ಆಗಿರೋದು ಕಾರಣ ಆಗಿದೆ. ಈ ಪುಟ್ಟ ಪದ್ಯದಿಂದ ನೋಡೋಣ. ದಬ್ಬಾಳಿಕೆಯ ಪೋಷಣೆಯದು ಮೇಲೆ ಮೇಲೆ ಬಡಿಯುವುದು, ಹೂವಿನಂಥ ಮನಸ್ಸಿದು ಸಹಿಸಲಾರದೆ ಸರಿವುದು, ಸಹನೆಯ ಪ್ರೀತಿ ಕಾಣದೆಲೆ ಕುಗ್ಗಿ ಮೂಲೆ ಹಿಡಿಯುವುದು, ಮುಂದೆ ಬೆಳೆದು ದಾರಿ ತಪ್ಪಿ ನಿನಗೇ ನೋವ ತರುವುದು. ಇನ್ನೊಂದು ಉದಾಹರಣೆ ನೋಡೋಣ. ಒಂದು 8-10 ವರ್ಷದ ಹುಡುಗಿ ಇದ್ದಕ್ಕಿದ್ದಾಗೆ ಶಾಲೆಯಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾಳೆ. ಸಂಜೆ ಹೊತ್ತು ಯಾವಾಗಲೂ ಮನೇಲೇ ಕೂತಿರ್ತಾಳೆ. ಆಡಕ್ಕೆ ಹೋಗು ಅಂದರೆ ಹೋಗ್ತಾನೇ ಇರಲ್ಲ. ಎಲ್ಲಿ ಪೋಷಕರ ಪಾತ್ರ ಏನಾರು ಆಗಿದೆಯಾ ಅಂತ ನೋಡೋಣವಾ. ಒಂದಿನ ನಾನು ಶಾಲೆಗೆ ಇವತ್ತು ರಜಾ ಇದೆಯಮ್ಮ, ಯಾಕೆ ರಜಾ ಅಂದರೆ, ಇಲ್ಲ ನಾಳೆ ವಾರ್ಷಿಕೋತ್ಸವ ಇದೆಯಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆಲ್ಲ ಇವತ್ತು ಸ್ಟೇಜ್ ರಿಹರ್ಸಲ್ಸ್ ಇದೆ, ಅದಕ್ಕೆ ನಮಗೆ ರಜಾ ಕೊಟ್ಟಿದ್ದಾರೆ. ಅರೆ ನೀನು ಯಾವುದಕ್ಕೂ ಸೇರಿಸ್ಕೊಂಡಿಲ್ವೇನೆ ಅಂತ ಕೇಳ್ತಾರೆ ತಾಯಿ. ಇಲ್ಲಮ್ಮ, ಸರಿ ಬಂದೆ ತಡಿ, ನಾನು ಮಾಡ್ತೀನಿ ನಿಮ್ಮ ಟೀಚರ್ಗೆ, ಯಾವಾಗಲೂ ಹಾಗೆ ಅವರು ನಿನಗೆ ಮೋಸ ಮಾಡ್ತಾರೆ, ಒಂದಕ್ಕೂ ಸೇರಿಸ್ಕೊಳ್ಳಲ್ಲ ಅಂತ ಇಲ್ಲೇ ಬೈಯಕ್ಕೆ ಶುರು ಮಾಡ್ತಾಳೆ ತಾಯಿ. ಅಮ್ಮ ಪ್ಲೀಸ್ ನೀ ಸ್ಕೂಲಿಗೆ ಬರಬೇಡ, ಅಮ್ಮ ನೀ ಪ್ಲೀಸ್ ಸ್ಕೂಲಿಗೆ ಬರಬೇಡ ಅಂತ ಗಲಾಟೆ ಮಾಡುತ್ತೆ ಮಗು. ಇಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಸತಿ ಒಂದು ಡ್ರಾಮಾಗೆ ಈ ಮಗುನ ಸೇರಿಸ್ಕೊಂಡಿರ್ತಾರೆ. ಇವಳು ನೋಡೋಕ್ಕೆ ಹೋಗ್ತಾಳೆ ತಾಯಿ, ಅಲ್ಲೇ ಜಗಳ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಏನು ಮೇಡಮ್, ನನ್ನ ಮಗಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಅವಳಿಗೆ ರಾಣಿ ಪಾತ್ರ ಕೊಡಬೇಕಿತ್ತು, ನೀವು ಕೊಟ್ಟಿರೋ ಸಣ್ಣ ಪಾತ್ರ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲಪ್ಪ ಅಂತ ಟೀಚರ್ ಹತ್ರ ಜಗಳ ಆಡ್ತಾರೆ. ಅವ್ರಂತಾರೆ, ಇಷ್ಟು ಮಕ್ಳಿಗೂ ನಾವು ರಾಣಿ ಪಾತ್ರನೇ ಕೊಡೋಕ್ಕಾಗತ್ತಮ್ಮ, ನಮಗೆ ಗೊತ್ತು ನಾವು ಮಾಡಿಸ್ತೀವಿ ಅಂತ. ಅಲ್ಲೂ ಜಗಳ ಆಗಿರುತ್ತೆ. ಮನೆಯಲ್ಲಿ ಯಾತಕ್ಕೆ ಮನೇಲೇ ಕೂತಿರ್ತಾಳೆ, ಹೊರಗೆ ಹೋಗಲ್ಲ ಅಂದರೆ, ಒಂದಿನ ಆಡಕ್ಕೆ ಹೋದಾಗ ಮಕ್ಳು ಹೇಳ್ತಾರೆ, ಅಯ್ಯೋ ಪ್ಲೀಸ್ ಬೇಡ ಕಣೆ, ನಾವು ನಿನ್ನನ್ನು ಆಟಕ್ಕೆ ಸೇರಿಸ್ಕೊಳ್ಳಲ್ಲ ಅಂತೆ. ಯಾಕ್ರೆ ನಾನೇನು ಮಾಡಿದೆ ಅಂದರೆ, ಇಲ್ಲಮ್ಮ ನೀನು ಅವತ್ತು ಬಿದ್ದುಬಿಟ್ಟೆ ನೋಡು ಆಟ ಆಡುವಾಗ, ನಿಮ್ಮಮ್ಮ ನಮ್ಮನ್ನು ಎಷ್ಟು ಬೈದರು ಗೊತ್ತಾ, ನೀವೇ ತಳ್ಳಿಬಿಡ್ತೀರಾ ನನ್ನ ಮಗಳನ್ನ, ನೀವೇ ತಳ್ಳಿಬಿಡ್ತೀರಾ ಅಂತ. ಅಯ್ಯೋ ಬೇಡಮ್ಮ, ನಿನ್ನ ಸಹವಾಸನೇ ಬೇಡ ಅಂತಾರೆ. ಅಲ್ಲಿಗೆ ಹೇಗಿರಬೇಕು, ನಿಮ್ಮಲ್ಲಿರುವ ರೋಷ ದ್ವೇಷ ಹೊರಬರದಿರಲಿ ಮಕ್ಕಳ ಎದುರು, ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ, ಮಕ್ಕಳ ಬಾಳಿಗದೆ ದಾರಿಯ ದೀಪ. ಇನ್ನು ಸುಳ್ಳು ಹೇಳೋದು ಅಥವಾ ಕಳ್ತನ ಮಾಡೋದು ಅನ್ನೋದು ನೋಡೋಣ. ಸಣ್ಣ ಮಕ್ಕಳಿಗೆ ತಾನು ಮಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಯಾವುದು ಸುಳ್ಳು ಯಾವುದು ಕಳ್ತನ ಅನ್ನೋದೆಲ್ಲ ಗೊತ್ತೇ ಇರಲ್ಲ. ಈ ಕ್ಯೂರಿಯಾಸಿಟಿಗೂ ಮಾಡಬಹುದು. ಒಂದು ಮಗು ಹೇಳುತ್ತೆ, ಬಂದು ಅಡುಗೆ ಮನೆಯಲ್ಲಿ ಸ್ವಲ್ಪ ಮೇಲೆ ಒಂದು ಜೇನುತುಪ್ಪದ ಬಾಟ್ಲಿ ಇಟ್ಟಿರ್ತಾರೆ. ಆ ಅಜ್ಜಿ ಒಂದು ದಿನ ನೋಡ್ತಾರೆ, ಮಗಳನ್ನ ಕೇಳ್ತಾರೆ,
ಅಲ್ವೇ ಜೇನುತುಪ್ಪದ ಬಾಟ್ಲು ಭರ್ತಿ ಇಟ್ಟು ಅದು ಅರ್ಧನೋ ಮುಕ್ಕಾಲು ಆಗೋಗಿದೆಯಲ್ಲ, ಇದೇನು ಇಷ್ಟೊಂದು ಯಾತಕ್ಕೆ ಖರ್ಚು ಮಾಡಿದೆ ಅಂತ. ಇಲ್ಲಮ್ಮ ನಾನು ಅದನ್ನ ತೆಗೆದೇ ಇಲ್ಲ ಬಾಟ್ಲನ್ನ ಅಂತ. ಆಗ ಒಂದು 5 ವರ್ಷದ ಮೊಮ್ಮಗಳು ಬಂದು ಹೇಳುತ್ತೆ, ಅಜ್ಜಿ ಅಜ್ಜಿ ನಿಂಗೆ ಗೊತ್ತಾ, ಒಂದಿನ ನಾನು ಹೀಗೆ ನೋಡ್ತಾ ಇದ್ದೆ, ನಾಯಿಗೆ ಮುಂದೆ ಮಾಡಿಕೊಂಡು ಜೇನುತುಪ್ಪದ ಬಾಟ್ಲು ಬಗ್ಗೆ ಒಂದೊಂದೇ ತೊಟ್ಟು ನನ್ನ ಬಾಯಲ್ಲಿ ಬಿದ್ದುಬಿಡ್ತೆ ಅಜ್ಜಿ ಅಂತ ಹೇಳುತ್ತೆ. ಇದನ್ನು ನಾವು ನೀನು ಸುಳ್ಳು ಹೇಳಿದೆ ಕಣೆ ಅಂತ ಹೇಳೋಣವಾ, ನೀ ಜೇನುತುಪ್ಪ ಕಳ್ತನ ಮಾಡಿದೆ ಅಂತ ಹೇಳೋಣವಾ, ಏನಂತ ಹೇಳಬೇಕು? ಇನ್ನು ಬೆಳೀತಾ ಬೆಳೀತಾ ಮಕ್ಕಳು ಸುಳ್ಳು ಯಾಕೆ ಹೇಳುತ್ತವೆ ಅಂತ ಹೇಳಿದ್ರೆ, ನಿಜ ಹೇಳಿದ್ರೆ ಬೈತಾರೆ, ನಿಜ ಹೇಳಿದ್ರೆ ಪನಿಷ್ಮೆಂಟ್ ಸಿಕ್ಕತ್ತೆ, ಆ ಭಯದಿಂದ ಸುಳ್ಳನ್ನು ಹೇಳ್ತಾರೆ. ಹಾಗಾಗಿ ಪೋಷಕರು ಏನು ಮಾಡ್ಬೋದು, ಅವ್ರಿಗೆ ಇದು ಸುಳ್ಳು ಅಂತ ತಿಳಿದಾಗ ನೀ ಸುಳ್ಳ ಅಂತ ಹೇಳ್ದೇನೆ ಕೂಡಿಸ್ಕೊಂಡು, ಏನಾಯಿತು ಪುಟ್ಟ, ಏನಾಯ್ತು ಅವತ್ತು, ನೀ ಹೇಳು ಪರವಾಗಿಲ್ಲ, ಅಲ್ಲೇನಾದರೂ ತಪ್ಪಿದ್ದಿದ್ರೆ ನಾವು ತಿದ್ಕೋಬೋದಲ್ವ, ಹೇಳ್ತೀನಿ ಹೇಳು ಅಂತ ಕೂತ್ಕೊಂಡು ಮುದ್ದು ಮುದ್ದಾಗಿ ಮಾತಾಡಿಸ್ತಾ ಹೇಳಿದ್ರೆ, ಆಗ ಇದೇ ರೀತಿ ಅಭ್ಯಾಸ ಆಗ್ತಿದ್ದಾಗ ಸುಳ್ಳು ಹೇಳೋದು ಅವರ ವರ್ತನೆಯಲ್ಲಿ ಬರೋದಿಲ್ಲ. ಇನ್ನು ಕಳ್ತನದ ವಿಚಾರನೂ ಅಷ್ಟೇ. ಸ್ಕೂಲಿಂದ ಒಂದಿನ ಮಗು ಯಾರದ್ದೋ ಪೆನ್ಸಿಲ್ ತರ್ಬೋದು, ಯಾರದ್ದೋ ಎರೇಸರ್ ತರ್ಬೋದು. ತಂದಾಗ ಆ ಮಗುವಿನ ಸ್ಕೂಲ್ ಬ್ಯಾಗಲ್ಲಿ ಅದನ್ನು ನೋಡಿದ್ರೆ ತಾಯಿ, ಇದು ಯಾವುದಪ್ಪ, ಇದು ಎಲ್ಲಿಂದ ಬಂತು ಅಂದಾಗ ಆ ಮಗು ಸ್ಕೂಲಿಂದ ತಂದೆ ಅಂತ ಹೇಳಬಹುದು. ಆಗ ಇದು ಬೇರೆಯವ್ರದ್ದಲ್ವಪ್ಪ, ನಾವು ಮುಟ್ಕೂಡ್ದು, ಒಬ್ರನ್ನ ಕೇಳದೆ ಏನು ಸಾಮಾನು ತೊಗೋಕೂಡ್ದು ಅಂತ ಹೇಳಿ ನಾಳೆ ತೊಗೊಂಡು ಕೊಟ್ಬಿಡ್ತೀಯ ಜಾಣು ಮರಿ ಅಂದರೆ ಕೊಡುತ್ತೆ. ಹಾಗೆ ಬರ್ತಾ ಬರ್ತಾ ಒಂದು 2-3 ಘಟನೆಗಳಾಗಬಹುದು. ಅವಾಗೆಲ್ಲ ಸಕಾರಾತ್ಮಕವಾಗಿ ಪೋಷಣೆ ಮಾಡಿದ್ರೆ ಖಂಡಿತ ಮಗು ಕಳ್ಳತನವನ್ನು ಮಾಡಲ್ಲ. ಇನ್ನು ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಕೆಲವು ಮಕ್ಕಳಿಗೆ ಗಮನನೇ ಇರಲ್ಲ. ತನ್ನ ಮನೆಯಲ್ಲಿ ತಂದೆಲ್ಲ ನೋಡ್ಕೋತಾರೆ. ಯಾರ್ದಾರೋ ಮನೆಗೆ ಹೋದರೆ ಸೋಫಾ ಮೇಲೆ ಕುಣಿಯೋದಾಗಲಿ, ಇನ್ನೇನೋ ಇಟ್ಟಿದ್ರೆ ಮುರಿಯೋದಾಗಲಿ ಗಮನನೇ ತೋರಿಸೋದಿಲ್ಲ. ಇಲ್ಲಿ ಪೋಷಕರು ಸುಮ್ಮನೆ ಇದ್ಬಿಟ್ಟಿರ್ತಾರೆ. ಅವಾಗ ಇದು ಯಾತಕ್ಕಾಗತ್ತೆ ಅಂದರೆ, ಒಂದು ನೈಜ ಘಟನೆ. ಒಂದು ದಿವಸ ಯಾರೋ ಮನೆಗೆ ಬರ್ತಾರೆ. ಬಂದಾಗ ಏನಿದು ಇಷ್ಟು ದೊಡ್ಡದು ಯಾವುದೋ ಒಂದು ಪಾರ್ಸೆಲ್ ಬಂದಿದೆಯಲ್ಲ ಅಂತ ಕೇಳ್ತಾರೆ. ಪ್ಯಾಕು ಬಿಚ್ಚಿರಲ್ಲ ಇನ್ನು. ಆಗ ಅಜ್ಜಿ ಹೇಳ್ತಾರೆ, ಇದು ನನ್ನ ಮಗ ದೊಡ್ಡ ಟಿ ವಿ ತಂದಿದ್ದಾನೆ ಕಣೆ ಅಂತ. ಅಯ್ಯೋ, ನಿನ್ನ ಮೊಮ್ಮಗ ಅಂಥ ಪಟಿಂಗ ಅಷ್ಟು ಚೇಷ್ಟೆ ಮಾಡ್ತಾನೆ, ಇದನ್ನು ಬಾಳಿಸ್ತಾನೇನೆ ಅಂತ ಕೇಳ್ತಾರೆ. ಇಲ್ಲಪ್ಪ, ನಾನೇನು ಮಾಡ್ತೀನಿ ಗೊತ್ತಾ, ಅದಕ್ಕೆ ಇದು ನಿಂದು ಪುಟ್ಟ ಅಂದ್ಬಿಡ್ತೀನಿ. ಅವಂದು ಅಂತ ಹೇಳಿಬಿಟ್ರೆ ಅವನೇನೂ ಹಾಳು ಮಾಡಲ್ಲ. ಅಲ್ಲಿಗೆ ಮಗುವಿಗೆ ಸಣ್ಣ ವಯಸ್ಸಿನಿಂದಾನೆ ತಂದೆನ ಮಾತ್ರ ತಾನು ಚೆನ್ನಾಗಿ ನೋಡ್ಕೋಬೇಕು, ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಗಮನ ಹರಿಸೋದಿಲ್ಲ ಆವಾಗ. ಇನ್ನು 6ಕ್ಕೆ ಕಲಿತದ್ದು 60ಕ್ಕೆ ಅಂತ ನಾವು ಕೇಳಿದ್ದೀವಿ. ಅದರಿಂದ ಒಂದು ಪೋಷಕತ್ವ ಪ್ರಸ್ತುತ ವರ್ತನೆ ಮಾತ್ರ ಅಲ್ಲ, ಜೀವನ ಪರ್ಯಂತ ವ್ಯಕ್ತಿಯ ವರ್ತನೆಗೆ ಕಾರಣವಾಗತ್ತೆ. ಇಲ್ಲಿ ಒಂದು ವಿಚಾರ ನೋಡೋಣ. ಒಬ್ಬರು ಈಗ 72-73 ವರ್ಷ ಇರ್ಬೋದು, ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ತುಂಬ ದಾನ ಧರ್ಮ ಮಾಡ್ತಾರೆ, ತಾಯಿ ತಂದೆ ಸೇವೆ ತುಂಬ ಚೆನ್ನಾಗಿ ಮಾಡಿದ್ರು. ಮದುವೆ ಮಾಡ್ಕೊಂಡಿಲ್ಲ. ಹೀಗೆ ತಮಾಷೆಯಾಗಿ ಮಾತಾಡೋ ಹಾಗೆ ಇಷ್ಟೆಲ್ಲ ಇದೆ, ಯಾಕ್ರಿ ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಸ್ನೇಹಿತರು ಕೇಳಿದಾಗ ಆಕೆ ಹೇಳಿದ್ದು, ನಾನು ಸುಮಾರು 7 ವರ್ಷದ ಹುಡುಗಿ ಇದ್ದಾಗ ಅಡುಗೆ ಮನೆಯಲ್ಲಿ ಅಮ್ಮನ ಜೊತೆ ಕೂತಿದ್ದೆ. ಆಗ ನಮ್ಮ ತಂದೆ ದೊಡ್ಡ ವೈದ್ಯರು, ಹೆಸರಾಂತ ವೈದ್ಯರು, ಅಡುಗೆ ಮನೆಗೆ ಬಂದು ಯಾವಾಗಲೂ ನಮ್ಮಮ್ಮನ ಬೈಯೋರು. ಏನೋ ಕೆಟ್ಟಾಗಿ ಸಿಡುಕ್ಬಿಟ್ಟು ಕ್ಲಿನಿಕ್ಕಿಗೆ ಹೊರಟೋದ್ರು. ನಾನು ನನ್ನ ತಾಯಿನ ಕೇಳಿದೆ, ಯಾಕಮ್ಮ ಅಪ್ಪ ಒಂದು ಸತಿಯೂ ಸಮಾಧಾನವಾಗಿ ನಿನ್ನ ಜೊತೆ ಮಾತಾಡಲ್ಲ, ಏನಾಗಿದೆ ಅಪ್ಪಂಗೆ ಅಂತ. ಅಯ್ಯೋ ಬಿಡು ಪುಟ್ಟ, ನಾನು ಏನು ಅಂತ ಹೇಳಿ. ಅವ್ರಿಗೇನಾಗಿರುತ್ತೆ, ಮೊದಲು ಒಂದು ಗಂಡು ಮಗು ಹುಟ್ಟುತ್ತೆ, ಅದಾಗಿ 3 ವರ್ಷ ಆದಮೇಲೆ ಒಂದು ಹೆಣ್ಣು ಮಗು ಆಗುತ್ತೆ. ಅದೇ 1 ವರ್ಷಕ್ಕೇನೆ ಇನ್ನೂ ಒಂದು ಹೆಣ್ಣುಮಗು ಹುಟ್ಬಿಡುತ್ತೆ. ಒಂದೇ ವರ್ಷದಲ್ಲಿ 2 ಹೆಣ್ಣು ಮಕ್ಕಳು ಹುಟ್ಬಿಟ್ವು ಅಂತ 11 ದಿನ ಆಸ್ಪತ್ರೆಗೆ. ಒಂದಿನವಾದರೂ ನೀನು ನೋಡೋಕ್ಕೆ ಬರಬೇಡ್ವೇನೆ ನಿಮ್ಮಪ್ಪ, ಇಂಥವ್ರಿಗೆ ನಾನು ಸಮಾಧಾನ ಹೇಳೋಕ್ಕಾಗತ್ತಾ ಅಂತ ಹೇಳಿಬಿಡ್ತಾರೆ. ಅವ್ರ ಕೆಲಸಕ್ಕೆ ಅವ್ರು ಹೊರಟೋಗ್ತಾರೆ.
ಆದರೆ ಈ ಒಂದು ಮಾತು ಆ ಮಗುವಿನ ಮನಸ್ಸಿನ ಮೇಲೆ ಎಂಥ ಅಗಾಧವಾದ ಪರಿಣಾಮ ಬೀರುತ್ತೆ ಅಂದರೆ, ಅವ್ರು ಹೇಳ್ತಾರೆ, ನನಗೆ ಆ ಕ್ಷಣದಿಂದಾನೇ ಗಂಡಸರು ಅಂತಂದರೆ ಏನೋ ಒಂಥರ ಮೈಯಲ್ಲಿ ಬೆಂಕಿ ಹಾಕದಂಗೆ ಆಗೋಕ್ಕೆ ಪ್ರಾರಂಭ ಆಯಿತು. ತುಂಬ ಜಾಣೆ, ತುಂಬ ಚೆನ್ನಾಗಿ ಓದಿದ್ದಾರೆ, ತುಂಬ ಒಳ್ಳೆ ಕೆಲಸದಲ್ಲಿದ್ದರು. ಆದ್ರೂ ಈಗ ನಿವೃತ್ತಿ ಆದ್ರೂ ನನಗೆ ಯಾರೋ ಗಂಡಸರನ್ನ ನೋಡಿದ್ರೆ ನನಗೆ ಆ ರೀತಿ ಭಾವನೆ ಬರುತ್ತೆ ಅಂತ ಹೇಳ್ಕೊಂಡ್ರು. ಇಲ್ಲಿ ನಾವು ಪಾಪ ತಾಯಿ ತಂದೆಯರಿಗೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ, ಆದರೆ ಕೆಲವು ಸತಿ ತಿಳಿದೇನೋ ಆಡೋ ಮಾತಿರಬಹುದು, ವರ್ತಿಸೋದಾಗಿರಬಹುದು, ಆ ಮಗುವಿನ ಮುಂದಿನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಇನ್ನೊಂದು ಉದಾಹರಣೆ ಅಂದರೆ, ಈಗೇನೋ ಅಷ್ಟೇ 76 ವರ್ಷದವರು ಹೀಗೆ ತನ್ನ ಸೊಸೆ ಜೊತೆ ಒಂದು ವರ್ಕ್ಶಾಪಿಗೆ ಬಂದಿದ್ರು. ಅಲ್ಲಿ ನಾವು ಕೇಳಿದ್ವಿ, ನಿಮ್ಮ ಬಾಲ್ಯದ್ದು ಒಂದು ಸಿಹಿ ಘಟನೆ, ಒಂದು ಅಹಿತ ಘಟನೆ ಎರಡನ್ನ ಜ್ಞಾಪಿಸ್ಕೊಂಡು ಹೇಳ್ತೀರಾ? ಬೇಕು ಅಂದರೆ ಹೇಳಿ, ಇಲ್ದಿದ್ರೆ ಇಲ್ಲ, ಜ್ಞಾಪಕಕ್ಕೆ ತಂದ್ಕೊಳ್ಳಿ ಅಂತಾನೆ ನಾವು ಹೇಳಿದ್ದು. ಆದರೆ ಆಕೆ ಆ ಕೊಟ್ಟ 10 ನಿಮಿಷ ಆದ ತಕ್ಷಣ ನಿಂತ್ಕೊಂಡು ನಾ ಹೇಳ್ತೀನಿ ರೀ ಅಂದರು. ಯಾವುದು ನಾವು ಅನ್ಕೋತಿದ್ದೀವಿ ಸಹಜವಾದದ್ದು ಹಿತವಾದದ್ದು ಹೇಳ್ತಾರೆ ಅಂತ. ಫಸ್ಟ್ ಅವ್ರು ಹೇಳಿದ್ದು ಯಾವುದು ಅಂದರೆ ಅಹಿತ ಘಟನೆ. ಅವ್ರು ಹೇಳಿದ್ರು, ನಾನು ಸುಮಾರು 6-7 ವರ್ಷದ ಹುಡುಗಿ ಇರ್ಬೋದು. ಆವಾಗ ನನಗೆ ಆರೋಗ್ಯದ ಸಮಸ್ಯೆ ಇತ್ತು, ತುಂಬ ಸಣ್ಣಗಿದ್ದೆ. ನಮ್ಮಮ್ಮ ಯಾವಾಗಲೂ ಅವ್ರ ತವರು ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಹೋದ ತಕ್ಷಣ ನನ್ನ ಸೋದರ ಮಾವನಿಗೆ ನಾನು ಅಂದರೆ ತುಂಬ ಪ್ರೀತಿ. ಹೋದ ತಕ್ಷಣ ಅಯ್ಯೋ ಬಂತಲ್ಲ ನಮ್ಮ ರೋಗದ ಗೂಳಿ ಅಂತ ಬೆನ್ಮೇಲೋ ಪುಟ್ಟಿ ಏಟು ಹಾಕೋರು. ಇಷ್ಟಕ್ಕೆ ನಿಲ್ಲಿಸ್ತಿರ್ಲಿಲ್ಲ. ಅವ್ರ ಮಗಳು ತುಂಬ ಚೆನ್ನಾಗಿದ್ಲು, ಆರೋಗ್ಯವಾಗಿದ್ಲು. ನನ್ನ ಮಗಳು ನೋಡಿ ಹೇಗಿದ್ದಾಳೆ, ನೀನು ಯಾವಾಗ ಈ ಥರ ಆಗೋದು ಅನ್ನೋರು. ಇದು ಒಂದು ದಿನ ಅಲ್ಲ, ಈ ಥರ ಸಾಕಷ್ಟು ದಿನ ಹೇಳಿದರು. ಆವಾಗಿಂದ ನನಗೆ ಆ ನನ್ನ ಮಾವನ ಮಗಳನ್ನು ಕಂಡ್ರೆ ಏನೋ ಒಂಥರ ಹಿಂಸೆ ಆಗತ್ತೆ. ಪಾಪ ಅವಳು ನನಗೇನೂ ಅನ್ಯಾಯ ಮಾಡಿಲ್ಲ. ಈಗ ಇಬ್ಬರು 76 ವರ್ಷದವರು. ಆದ್ರೂ ಒಂದು ಫಂಕ್ಷನಲ್ಲಿ ಬಂದ್ಲು ಪಾಪ. ಬಂದು ಏನೇ ಹೇಗಿದೆಯಾ ಅಂದರೆ, ನನಗೆ ಯಾಕೋ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನಿಸ್ತು ಅಂತ. ಅಲ್ಲಿಗೆ ಬಾಲ್ಯದಲ್ಲಿ ಅಚಾತುರ್ಯವಾಗಿ ಮಾಡುವಂಥ ಕೆಲವು ಪೋಷಣೆಗಳು ಯಾವ ರೀತಿ ಮಕ್ಕಳ ಮನಸ್ಸಿನಲ್ಲಿ ಕೊನೆ ತನಕ ಅದರ ಪರಿಣಾಮವನ್ನು ತೋರಿಸ್ಬಿಡುತ್ತೆ ಅಲ್ವಾ? ಇನ್ನೊಂದೇನು ಅಂದರೆ, ನಾವು ಯಾವಾಗಲೂ ಇದಕ್ಕೆ ಹೀಗೆ ಮೇಲೆ ಈ ರೀತಿ ಪೋಷಣೆ ಆಗಿರೋದ್ರಿಂದಾನೇ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ವರ್ತನೆಯನ್ನು ಮಾಡುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಕೆಲವು ಸಂದರ್ಭಾನುಸಾರನೂ ಆಗ್ಬಿಟ್ಟಿರುತ್ತೆ. ಇದು ಒಂದು ನಡೆದ ಘಟನೆ. ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಇನ್ನು ಟ್ರೈನ್ ಬರೋಕ್ಕೆ ಒಂದು 15 ನಿಮಿಷ ಇರುತ್ತೆ. ಒಬ್ಬ ವ್ಯಕ್ತಿ 35-40 ವರ್ಷದವರು ಒಂದು ಕೈಕೂಸು, ಒಂದು ಸಣ್ಣ ಮಗುವನ್ನು ಎತ್ಕೊಂಡಿದ್ದಾರೆ. ಇನ್ನು 3 ಮಕ್ಕಳು ಹಿಂದೆ ಬರ್ತಾ ಇವೆ. ಅದರಲ್ಲಿ ದೊಡ್ಡ ಮಗುಗೆ ಒಂದು 10 ವರ್ಷ ಇರಬಹುದು, ಇನ್ನೆರಡು ಒಂದು 6 ವರ್ಷ, 5 ವರ್ಷ, 4 ವರ್ಷ ಆ ಥರ ಇದ್ರೂ ಇರ್ಬೋದು. ಬಂದಾಗ ಅವನು ಒಂದು ಬೆಂಚ್ ಮೇಲೆ ಕೂತ್ಕೋತಾನೆ. ಮಕ್ಕಳಿಗೆ ಏನೂ ಹೇಳಲ್ಲ, ಅವು ಹಿಂದೆ ಬರ್ತೀವಿ ಅನ್ನೋ ಗಮನವೂ ಇಲ್ಲ. ಕೈಕೂಸನ್ನು ಮಾತ್ರ ತಬ್ಕೊಂಡು ಕೂತ್ಕೊಂಡಿದ್ದಾನೆ. ಅದರಲ್ಲಿ ಒಂದು ದೊಡ್ಡ ಮಗು ಬಂದು ತಂದೆಯ ತೊಡೆ ಮೇಲೆ ತಲೆ ಇಟ್ಕೊಂಡು ಅದು ಕೂತ್ಕೊಂಡ್ಬಿಡುತ್ತೆ. ಇನ್ನೆರಡು ಮಕ್ಕಳು ಒಂದು ಗಲಾಟೆ ಮಾಡತ್ವೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಗಲಾಟೆ ಮಾಡತ್ವೆ. ಬೇರೆಯವ್ರಿಗೆಲ್ಲ ಹಿಂಸೆ ಆಗುತ್ತೆ. ಇದು ಎಂಥ ವ್ಯಕ್ತಿ ಇವನು, ಹೀಗ ಸಾಕೋದು, ಇಲ್ಲಿ ಬಂದ್ಬಿಟ್ಟು ಇಷ್ಟು ಜನಕ್ಕೆ ಇಷ್ಟು ಮಾಡ್ಕೊಂಡು ತೊಂದರೆ ಕೊಡ್ತಾ ಇವೆ, ಒಂದು ಬುದ್ಧಿ ಹೇಳೋಕ್ಕಾಗಲ್ವ ಅಂತ. ಹಾಗೂ ಒಬ್ಬರು ಹೋಗಿ ಹೇಳ್ತಾರೆ, ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ. ಅವನು ಆಗ ನೋಡ್ತಾನೆ, ಕಂಡುಬಿಟ್ಟು ನೋಡಿದ್ರೆ, ಸರ್ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹೇಳಿ ಸರಿಯಾಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಅಂತ, ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಆಗ ಆ ವ್ಯಕ್ತಿಯಿಂದ ಬಂದು ಉತ್ತರ ಒಂದೇ ಒಂದು, ಈಗ ತಾನೇ ಈ ಮಕ್ಕಳ ಅಮ್ಮನ ಅಂತ್ಯ ಸಂಸ್ಕಾರ ಮಾಡಿ ಬರ್ತಾ ಇದ್ದೀವಿ ಅಷ್ಟೇ ಹೇಳ್ತಾನೆ. ಈಗ ಹೇಳಿ ಸಂದರ್ಭ ಯಾವ ರೀತಿ ವರ್ತನೆ ಮಗುವಿನ ನಡವಳಿಕೆಗೆ ಕಾರಣ ಆಗಬಹುದು ಅಂತ. ಇನ್ನು ಹಾಗಾದರೆ
ನಮ್ಗನ್ನಿಸ್ಬಹುದು ಇಷ್ಟೆಲ್ಲ ಹೇಳ್ತೀವಿ ಸರಿ, ಆದರೆ ಯಾವಾಗಲೂ ಸಕಾರಾತ್ಮಕ ಪೋಷಣೆನೇ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಮಾಡಬೇಕಾ ಅಂತ. ಇದು ಖಂಡಿತ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಪೋಷಕರಿಗೂ ಕೂಡ ಅವರದ್ದೇ ಆದ ಆರ್ಥಿಕ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಮನೆಯಲ್ಲಿರತಕ್ಕಂಥ ಬೇರೆ ವ್ಯಕ್ತಿಗಳಿಂದ ಅವರ ಮೇಲೆ ಒತ್ತಡ ಇರಬಹುದು. ಕೆಲಸಕ್ಕೆ ಹೋಗೋರಾದರೆ ಕೆಲಸದ ಪರಿಸರದಲ್ಲಿ ಕೂಡ ಅವ್ರ ಮೇಲೆ ಒತ್ತಡ ಇರಬಹುದು. ಇದರ ಮಧ್ಯ ಸಕಾರಾತ್ಮಕವಾಗೇ ಯಾವಾಗಲೂ ಮಾಡೋದು ಅನ್ನೋದು ಖಂಡಿತ ಸಾಧ್ಯ ಆಗಲ್ಲ. ಹಾಗಾದರೆ ಸಲ್ಯೂಷನ್ ಏನಿದಕ್ಕೆ? ನಾವು ಹೀಗೆ ಉದಾಹರಣೆ ತಗೊಳ್ಳೋಣ. ನಾವು ಮಾಡತಕ್ಕಂಥ ಪೋಷಣೆಯಲ್ಲಿ 60% ಸಕಾರಾತ್ಮಕವಾಗಿಯೇ ಪೋಷಣೆ ಮಾಡಿದರೆ 40% ಮಾಡದೇ ಇದ್ರೂ, ಮಾಡೋಕ್ಕಾಗದೇ ಇದ್ರೂ ಅಲ್ಲಿ ಮಗುವಿನ ವರ್ತನೆಯ ಮೇಲೆ ನಕಾರಾತ್ಮಕವಾಗಿ ಪರಿಣಾಮ ಬೀರೋದು ಕಡಿಮೆ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ತಾಯಿ ಒಂದು ಮಗುಗೆ ಜ್ವರ ಬಂದ್ಬಿಟ್ಟಿದೆ, ಅಟೆಂಡ್ ಮಾಡ್ತಾ ಇದ್ದಾರೆ ಪಾಪ. ಆಗ ಇನ್ನೊಂದು ಮಗು ಬರುತ್ತೆ, ಅಮ್ಮ 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 ನಂಗೆ ಇದ್ಬೇಕು ನಂಗೆ ಅದ್ಬೇಕು ಅಂತ ಚಡ್ಪಡಿಸ್ಕೊಂಡು ಬರುತ್ತೆ. ಆಗ ತಾಯಿ ಹೇಳ್ತಾರೆ, ಅಯ್ಯೋ ಸುಮ್ಮನೆ ಇರು, ಕಿರ್ಚಬೇಡ ನೀನು, ಅದು ಈಗ ತಾನೇ ನಿದ್ದೆ ಬರ್ತಾ ಇದೆ, ಜ್ವರ ಅಷ್ಟೊಂದು ನಿನ್ನ ತಂಗಿಗೆ ನೀನು ಏನು ಹೀಗೆ ಆಡ್ತಾ ಇದೆಯಾ, ಬೈದ್ಬಿಟ್ಟು ಕಳಿಸ್ಬಿಡ್ಬೋದು. ಹಾಗಾಗಿ ಇದನ್ನು ನಮ್ಮ ಪ್ರಕಾರ ನಕಾರಾತ್ಮಕ ಪೋಷಣೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಆ ಸಂದರ್ಭದಲ್ಲಿ ತಾಯಿ ಅದೇ ಮಾಡಿದ್ದೆ ಸರಿ. ಆಮೇಲೆ ಅದಾದ ತಕ್ಷಣ ಆ ತಾಯಿ ಹೋಗಿ ಒಂದೇ ಒಂದು ಅಪ್ಪುಗೆ ಸಾಕು, ಮಗುವನ್ನು ಅಪ್ಕೊಂಡು, ಸಾರಿ ಪುಟ್ಟ, ನೋಡು ತುಂಬ ಜ್ವರ ಇದೆಯಲ್ಲಮ್ಮ ನಿನ್ನ ತಂಗಿಗೆ, ಅದಕ್ಕೆ ಅಟೆಂಡ್ ಮಾಡಬೇಕಾಗಿತ್ತು, ಅಲ್ಲಿದ್ದೆ, ಏನು ಬೇಕು ಮರಿ, ಏನು ಹೇಳಿದೆ ಹೇಳು ಅಂತ ಅಂದ್ಬಿಟ್ರೆ ಆ ಮಗುವಿಗೆ ವಾತಾವರಣ ಪೂರ ಬದಲಾಗತ್ತೆ. ನಾವು ನಕಾರಾತ್ಮಕ ಅಂದ್ಕೊಂಡಿದ್ದು ಪೂರ ಅದು ಸಕಾರಾತ್ಮಕ ಪೋಷಣೆನೇ ಆಗುತ್ತೆ. ಈ ರೀತಿ ಸ್ವಲ್ಪ ಪೋಷಕರು ಕೆಲವು ಅಂಶಗಳನ್ನು ಗಮನಕ್ಕಿಟ್ಕೋಬೇಕಾಗತ್ತೆ. ಅದನ್ನು ಇದೊಂದು ಪುಟ್ಟ ಪದ್ಯದ ಮೂಲಕ ಮಕ್ಕಳ ಗುರಿಯಿಂದನೇ ನೋಡೋಣ. ಬಾಳಿನ ತೋಟದಿ ನಾವಿನ್ನೂ ಮೊಗ್ಗು ಅರಳಲು ಬಯಸುವೆವು ಕೊಡಿ ಅವಕಾಶ. ಬಾಳಿನ ತೋಟದಿ ನಾವಿನ್ನೂ ಮೊಗ್ಗು ಅರಳಲು ಬಯಸುವೆವು ಕೊಡಿ ಅವಕಾಶ. ಸಮಯ, ಸಹನೆ, ಪ್ರೀತಿ, ಸಹಕಾರ. ಸಮಯ, ಸಹನೆ, ಪ್ರೀತಿ, ಸಹಕಾರ ನಮ್ಮೆಲ್ಲರ ಬಾಳಿಗೆ ಇದಿಷ್ಟೇ ಆಧಾರ. ಹಾಗಾದರೆ ಸಕಾರಾತ್ಮಕ ಪೋಷಣೆ ಕೊಡೋಣವಾ? ಪ್ರತಿಯೊಂದು ಮಗುವು ಸಭ್ಯ ಮಾನವನಾಗುವ ದಾರಿಯಲ್ಲಿ ಪೋಷಣೆ ಮಾಡೋಣವಾ?